ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ರಾಧಾಕೃಷ್ಣ ವ್ಲಾಗ್ಸ್. ಇವತ್ತು ಚಪಾತಿ ಮಾಡ್ಲತ್ತೀನಿ ನೋಡ್ರಿ. ಚಪಾತಿ ಪದರ ಪದರಾಗಿ ಲೇಯರ್ ಆಗಿ ಮೆತ್ತಗೆ ಹೆಂಗೆ ಮಾಡಬೇಕು ಅಂಬೋದು ಒಂದು ಟಿಪ್ಸ್ ಹೇಳ್ತೀನಿ ಬರ್ರಿ. ಎಲ್ಲರೂ ಮಾಡ್ತಾರೆ ಚಪಾತಿ, ಒಂದು ಸ್ವಲ್ಪ ಮಂದಿ ಬಿರ್ಸೈತ ಚಪಾತಿ ಅಂತಾರೆ. ಯಾಕೆ ಬಿರ್ಸೈತವ ಆಗಲ್ಲ ನೋಡ್ರಿ. ನಾ ಈಗ ಒಂದು ನಿಮ್ಗೆ ಟಿಪ್ಸ್ ಕೊಡ್ತೀನಿ, ಅದ್ರ ಥರ ಮಾಡಿರಿ ನೀವು, ಒಟ್ಟ ಬಿರ್ಸಾಗಲ್ಲ ನೋಡ್ರಿ. ಏನಿಲ್ಲ, ಒಂದು ಹಿಟ್ಟಿನಾಗ ಒಂದು ಸ್ವಲ್ಪ ಎಣ್ಣೆ ಹಾಕೋಬೇಕು, ಆಯ್ತು ರೀ, ಮೆತ್ತಗೆ ಬರ್ತಾವೆ. ಹ್ಯಾಂಗೆ ಮಾಡ್ತೀನಿ ನೋಡ್ರಿ ಬರ್ರಿ. ನನ್ನ ಮಗನಿಗೆ ಟಿಫನ್ ಕಟ್ಟದ್ದ ಈಗ, ಚಪಾತಿ ಪಲ್ಯ ಮಾಡಿ ಕಟ್ಟದ್ದ. ಅದಕ್ಕೆ ಚಪಾತಿ ಮೆತ್ತಗೆ ಸ್ಮೂತಾಗಿ ಬರ್ತಾವೆ ನೋಡ್ರಿ, ತುಟಿಲಿ ತಿಂಬಪ್ಲೆ. ಎಷ್ಟು ಸ್ಮೂತ್ ಅಂದ್ರೆ ಹೋಳ್ಗೆ ಹೆಂಗೆ ಮಾಡ್ತೀವಿ ನೋಡ್ರಿ, ಹಂಗೆ ಮಾಡ್ತೀವಿ ನೋಡ್ರಿ. ಆ ಥರ ಬರ್ತಾವೆ, ಸ್ಮೂತಾಗಿರ್ತಾವೆ. ಅದು ಪದರಾಗಿ ಬರ್ತಾವೆ ನೋಡ್ರಿ, ಅಷ್ಟು ಸ್ಮೂತಾಗಿರ್ತಾವೆ. ಬರ್ರಿ ಹ್ಯಾಂಗೆ ಮಾಡಾರ ನೋಡಾರ. ಫಸ್ಟ್ ಸ್ವಲ್ಪ ಗೋಧಿ ಹಿಟ್ಟಿನಾಗ ಸ್ವಲ್ಪ ಎಣ್ಣೆ ಹಾಕೋಬೇಕ್ರಿ, ಭಾಳ ಏನಿಲ್ಲ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇನ್ನು ನಾದ್ಕೋತೀವಲ್ಲ ಗೋಧಿ ಹಿಟ್ಟು, ಅದ್ರಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀರು ಹಾಕೊಂಡು ನಾದ್ಕೋಬೇಕ್ರಿ. ಸ್ವಲ್ಪ ಸ್ಮೂತ್ ಇರೋ ತನ ನಾದ್ಕೋಬೇಕ್ರಿ. ಜಾಸ್ತಿ ಬಿರ್ಸಾದ್ರೆ ಸ್ವಲ್ಪ ಬಿರ್ಸೈತಾವೆ ಚಪಾತಿ. ಸ್ವಲ್ಪ ಸ್ಮೂತ್ ಮೇಲೆ ನಾದ್ಕೋಬೇಕಿದೆ ಹಿಟ್ಟು. ಸ್ವಲ್ಪ ಅಂದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡ್ರಿ ಅಂದ್ರೆ ಮೆತ್ತಗಾಯ್ತವ. ಎಣ್ಣೆ ಹಾಕ್ಕೊಂಡು ಮತ್ತು ಇದಕ್ಕೆಲ್ಲ ಕಲ್ಸೋದಾಯ್ತು ನೋಡ್ರಿ. ಆವಾಗ ಸುತ್ತಮುತ್ತ ಭೀ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಒಂದು ಡಬ್ಬಿದಾಗ ತೆಗ್ದು ಒಂದು ಅರ್ಧ ಗಂಟೆ ನೀವು ಮುಚ್ಚಿಡ್ರಿ. ಸ್ಮೂತಾಗಿ ಬರ್ತಾವೆ ನೋಡ್ರಿ. ಒಂದು ಅರ್ಧ ಗಂಟೆ ಹಿಟ್ಟು ನೆನಿಬೇಕು. ನೀವು ಪಲ್ಯ ಅದು ಮಾಡೋಷ್ಟೊತ್ತಿಗೆ ಚಪಾತಿ ಹಿಟ್ಟು ನೆಂದಿರ್ತದೆ. ಮತ್ತು ಚಪಾತಿ ಹಿಟ್ಟು ತೊಗೊಂಡು ಮಾಡ್ಲಾಕ ಬರ್ತದೆ. ಚಪಾತಿ ಹಿಟ್ಟಿಗೆ ತೊಗೊಂಡು ನೋಡ್ರಿ, ನನ್ನ ಮಗ ಭೀ ನನ್ನ ಸರಿ ಮಾಡ್ಲಾಕ ನಿಂತಾನೆ ನೋಡ್ರಿ. ಸ್ವಲ್ಪ ನಾದ್ಕೋಬೇಕ್ರಿ ಅದು ಸರಿಯಾಗಿ. ಸ್ವಲ್ಪ ಏನು ಅರ್ಧ ಗಂಟೆ ಇಡ್ತೀವಲ್ಲ, ಒಂದು ಅರ್ಧ ಗಂಟೆ ಇಟ್ಟರೆ ಸ್ಮೂತಾಗಿರ್ತಾವೆ ರೀ. ಹಿಂಗೆ ಫಸ್ಟ್ ಉಳ್ಳಿ ಕಡ್ಕೋಬೇಕು. ಉಳ್ಳಿ ಕಡ್ಕೊಂಡು ಸರಿಯಾಗಿ ಅದಕ್ಕೆ ಉಳ್ಳಿ ಮಾಡಬೇಕು. ಫಸ್ಟ್ ಏನಂದ್ರೆ ಲಾಡಿಸ್ಕೋಬೇಕ್ರಿ, ಒಂದು ಸ್ವಲ್ಪ ಸ್ವಲ್ಪ ಬಿಲ್ಲಿಂದ ಲಾಡಿಸ್ಕೊಂಡು ಅವೆಲ್ಲ ಸ್ವಲ್ಪ ಹಿಟ್ಟು ಹಚ್ಕೊಂಡು ಇಟ್ಕೋಬೇಕು. ಇಲ್ಲಿ ಮಾಡ್ತೀನಿ ನೋಡ್ರಿ. ಈಗ ಸ್ವಲ್ಪ ಲಾಡಿಸ್ಕೋರಿ ಫಸ್ಟ್, ಅಷ್ಟು ಲಾಡಿಸ್ಕೊಂಡು ಇಟ್ಕೋರಿ. ಫಸ್ಟ್ ಒಟ್ಟು ಲಾಡ್ಸ್ಕೊತೀನಿ ನೋಡ್ರಿ. ಒಟ್ಟು ಲಾಡ್ಸ್ಕೊಂಡು ಏನಪ್ಪ ಅಂದ್ರೆ ಅದಕ್ಕೆ ಫುಲ್ ಎಣ್ಣೆ ಹಚ್ಬೇಕ್ರಿ. ಎಣ್ಣೆ ಮತ್ತು ಹಿಟ್ಟು ಹಚ್ಚಿ 2-3 ಪದರ 4 ಪದರ ಮಡ್ಚ್ಬೇಕ್ರಿ. ಅದಕ್ಕೆ ಎಷ್ಟು ಪದರ ಮಡ್ಚ್ತಾರೆ ನೋಡ್ರಿ ನೀವು, ಅಷ್ಟು ಲೇಯರ್ ಆಗಿ ಮೆತ್ತಗಾಗಿ ಪದರಾಗಿ ಚಪಾತಿ ಬರ್ತಾವೆ ನೋಡ್ರಿ. ಮತ್ತು ಸ್ಮೂತ್ನೂ ಇರ್ತಾವೆ ರೀ. ಯಾಕಂದ್ರೆ ನಾವು ಒಳಗೆ ಎಣ್ಣೆ ಹಿಟ್ಟು ಹಾಕಿರ್ತೀವಲ್ಲ, ಅದಕ್ಕೆ ಸ್ಮೂತ್ ಆಯ್ತವ್ರಿ ನೋಡ್ರಿ. ಇಲ್ಲಿ ನಾ ಫಸ್ಟ್ ಉಳ್ಳಿ ಮಾಡಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಲಾಡಿಸ್ಕೊಂಡು ಆಮೇಲೆ ಎಣ್ಣೆ ಹಚ್ಕೊಳತ್ತೀನಿ ನೋಡ್ರಿ. ಎಣ್ಣೆ ಹಚ್ಕೊಂಡು ಹಿಟ್ಟು ಹಚ್ಕೊಂಡು ಅದಕ್ಕೆ ಒಂದು 2 ಪದರ ಇಲ್ಲ 3 ಪದರ ನೀವು ಮಡ್ಚ್ಕೊಂಡು ಚಪಾತಿ ಮಾಡಿರಿ. ಇಷ್ಟು ಮಸ್ತ್ ಬರ್ತಾವಂತ್ರಿ ಫ್ರೆಂಡ್ಸ್, ಅಷ್ಟು ಮಸ್ತ್ ಬರ್ತಾವೆ ನೋಡ್ರಿ. ಸ್ವಲ್ಪ ಎಣ್ಣೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಒಂದು 3 ಪದರ ಮಡ್ಚ್ಕೋರಿ ಸಾಕು. ಮಸ್ತ್ ಆಯ್ತವ. ಲೇಯರ್ ಬರ್ತಾವೆ ನೋಡ್ರಿ, ಮೆತ್ತಗಾಯ್ತವೆ. ಮತ್ತು ನೀವು ಮುಂಜಾನೆ ಸಂಜೆ ತನಕ ಇಟ್ಟರೆ ಭೀ ಅವು ಏನಾಗಂಗಿಲ್ಲ ರೀ, ಮೆತ್ತಗೆ ಇರ್ತಾವೆ. ಇಂಥ ಹಲ್ಲಿಲ್ದವ್ರಿಗೆ ಭೀ ಊಟ ಮಾಡ್ಲಾಕ ಬರ್ತಾವೆ ನೋಡ್ರಿ. ಅಂದ್ರೆ ನಾ ಅಂಗಡಿಲಿಂದ ತಂದಿದ್ದು ಹಿಟ್ಟಿಲಿಂದ ಮಾಡಲ್ಲ ರೀ, ಪ್ಯಾಕೆಟ್ ಹಿಟ್ಟಿಲಿಂದ ಮಾಡಲ್ಲ. ಮನೆಗೆ ಗೋಧಿ ತಂದು ಗೋಧಿ ಬೀಸ್ಕೊಂಡು ಬಂದು ಗೋಧಿ ಹಿಟ್ಟಲ್ಲೇ ಮಾಡ್ತೆ. ಅಂದರೆ ಸ್ವಲ್ಪ ಟೇಸ್ಟ್ ಬರ್ತಾವೆ ರೀ. ಹೊರಗಿಂದ ಅಂಗಡಿಲಿಂದ ತಂದಿದ್ದು ಹಿಟ್ಟು ಅಷ್ಟೊಂದು ರುಚಿ ಇರಲ್ಲ ರೀ, ಅದ್ರಾಗ ಒಟ್ಟು ಟೇಸ್ಟ್ ಅಂಬೋದೇ ಇರಲ್ಲ. ಅದಕ್ಕೆ ಮನೆಗೆ ನಾನು ಹಿಟ್ಟು ತಯಾರು ಮಾಡ್ಕೋತೆ. ಗೋಧಿ ಬೀಸ್ಕೊಂಡು ಬಂದಂದ್ರೆ ಅವೇ ಸರಿಯಾಗೈತವೆ ರೀ ಚಪಾತಿ. ನೋಡ್ರಿ, ಈಗ ಎಣ್ಣೆ ಹಿಟ್ಟು ಹಚ್ಕೊಳತ್ತಿದೆ, ಹಿಂಗೆ ಮಡ್ಚ್ಕೋಬೇಕು ನೋಡ್ರಿ. 2 ಪದರ 3 ಪದರ ನೀವು ಎಷ್ಟು ಪದರ ಬೇಕಂದ್ರೆ ಮಡ್ಚ್ಕೋರಿ. ಎಷ್ಟು ಪದರ ಮಡ್ಚ್ಕೊಂಡ್ರಿ ಅಷ್ಟು ನಿಮಗೆ ಲೇಯರ್ ಬರ್ತಾವೆ ನೋಡ್ರಿ ಚಪಾತಿ. ನಾ ಎಷ್ಟು ಪದರ ಮಡ್ಚ್ಕೊಂಡು ಮಾಡ್ತೇನೆ ನೋಡ್ರಿ. ಈಗ ಲಾಡ್ಸ್ಕೋರಿ, ಸರಿಯಾಗಿ ಬರ್ತಾವೆ. ಒಳಗೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀವು ನಾದ್ಕೊಂಬರಿ, ಏನು ನಾದ್ಕೋತ್ರಲ್ಲ ಅವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾದ್ಕೊಂಡ್ರಿ ಅಂದ್ರೆ ನಾದ್ಕೊಂಡು ಮತ್ತು ಫುಲ್ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಒಂದು ಡಬ್ಬಿದಾಗ ಒಂದು ಅರ್ಧ ಗಂಟೆ ನೀವು ಇಟ್ರಿ ಅಂದ್ರೆ ನೆನಿತದೆ ನೋಡ್ರಿ. ಮಾಡ್ಕೊಳ್ತೀನಿ ನೋಡ್ರಿ ಈಗ ಚಪಾತಿ ಮಾಡ್ಕೊಂಡ್ರಿ. ಮತ್ತು ಎಳಗ ಮ್ಯಾಗ ಎಣ್ಣೆ ಹಚ್ಚಿ ಬೇಯಿಸ್ಬೇಕ್ರಿ. ಬೈಸೋ ಪರಿ ಭೀ ನಿಮಗೊಂದು ಇನ್ನೊಂದು ಹೇಳ್ತೀನಿ ರೀ. ಬೈಸೋ ಪರಿ ಭೀ ಪಟ್ಟಂತ ನಾವು ಕೆಳಗ ಮ್ಯಾಗ ಮಾಡ್ಕೊತ ಬೇಯಿಸ್ಬೇಕ್ರಿ. ಒಂದೇ ಸಲ ಉರಿ ಇಟ್ಟು ಒಂದೇ ಸಲ ಬೇಯಿಸ್ಕೊಂಡ್ರೆ ಅದು ಅಲ್ಲೇ ಹೊತ್ತೊಯ್ತದೆ. ಮತ್ತು ಚಪಾತಿ ಬಿರ್ಸ್ ಭೀ ಆಯ್ತವ. ಹಾಕಿನಿ ನೋಡ್ರಿ ಇಲ್ಲಿ ಚಪಾತಿ. ಕೆಳಗ ಮ್ಯಾಗ ಎಣ್ಣೆ ಹಚ್ಕೊಂಡು ಸರಿಯಾಗಿ ಬೇಯಿಸ್ಕೊತಾನೆ ಇರ್ಬೇಕ್ರಿ. ಅದು ಪಲ್ಟಾಸ್ಕೊತಾ ಇರಬೇಕು, ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಪಲ್ಟಾಸ್ಕೊತಾ ಇದ್ರಿ ಅಂತಂದ್ರೆ ನಿಮಗೆ ಮೆತ್ತಗಾಯ್ತವೆ ಚಪಾತಿ. ಹ್ಯಾಂಗೆ ಉಬ್ಲತ್ತಾವ ನೋಡ್ರಿ. ಇಲ್ಲಿ ಏನು ಲೇಯರ್ ಮಾಡಿದ್ದೇವಲ್ಲ ಅದ್ರ ಕಡೆಯಿಂದ ಉಬ್ಲತ್ತಾವ ನೋಡ್ರಿ ಚಪಾತಿ. ಹೆಂಗೆ ಉಬ್ಬ ಹೊಂಟಾವ ನೋಡ್ರಿ. ಈ ಥರ ಉಬ್ಬರು ಮೆತ್ತಗಿರ್ತಾವೆ ರೀ ಚಪಾತಿ, ಸ್ಮೂತಾಗಿ ಬರ್ತಾವೆ. ಏನಿಲ್ಲ ರೀ, ನಾದ್ಕೊಂಬರಿ ಒಂದು ಸ್ವಲ್ಪ ಎಣ್ಣೆ ಹಾಕೋಬೇಕು, ಆಯ್ತು ರೀ.
ಪಟ್ ಪಟ್ ಅಂತ ತಿರ್ವಿ ಹಾಕ್ಬೇಕು ತಿರ್ವಿ ಹಾಕ್ಕೋಬೇಕಾಯ್ತದ ರೀ ಇವು ಚಪಾತಿ. ಇಲ್ಲಾಂದ್ರೆ ಸ್ವಲ್ಪ ಹಾಗೆ ಇಟ್ರಿ ಅಂದ್ರೆ ಬಿರ್ಸಾಗಿ ಹೋಯ್ತಾವ. ಸ್ವಲ್ಪ ಕಣ್ಣು ಬೀಳತನ ಬೇಯಿಸ್ಬೇಕು ರೀ. ಆಯ್ತು ನೋಡ್ರಿ, ಹಾಗೆ ನೋಡ್ರಿಕ್ಕ. ನೋಡ್ರಿ ಎಷ್ಟು ಪದರ ಪದರಾಗಿ ಹೊಂಟವ. ನೀವೇ ನೋಡ್ರಿಕ್ಕ ಎಷ್ಟು ಸ್ಮೂತಾಗಿ ಹೊಂಟಾವ, ಎಷ್ಟು ಪದರ ಪದರಾಗಿ ಹೊಂಟಾವ. ಮಕ್ಕಳಿಗೆ ಸ್ವಲ್ಪ ಚಪಾತಿ ಮೇಲೆ ಏನರ ಪಲ್ಯ ಹಚ್ಕೊಟ್ಟು ರೋಲ್ ಮಾಡಿಕೊಟ್ರಿ ಅಂದ್ರೆ ಭಾಳ ಮಸ್ತಾಗಿ ತಿಂತಾರೆ ನೋಡ್ರಿ. ಮಕ್ಕಳದು ತಿಲ್ಲಾರ ಮಕ್ಕಳು ಕೂಡ ತಿಂತಾವ. ಇದು ಪಾಕೆಟ್ ಹಿಟ್ಟಿನ್ಕಿಂತ ಇದು ಗೋಧಿ ತಂದು ಏನು ನಾವು ಬೀಸ್ತೀವಲ್ಲ ಹಿಟ್ಟು, ಅದು ಭಾಳ ರುಚಿಯಾಗಿರ್ತದೆ ನೋಡ್ರಿ. ಆ ಹಿಟ್ಟೇ ನಮಗೆ ಪಸಂದ್ ಬರ್ತದೆ ರೀ. ಹೊರಗಿಂದ ಪಾಕೆಟ್ಲಿಂದ ತಂದಿದ್ದು ನಮಗೆ ಅಷ್ಟು ಇಷ್ಟ ಆಗಲ್ಲ. ಅದ್ರ ಕಡೆಯಿಂದ ನಾವು ಗೋಧಿ ತಂದೇ ಅದೇ ಬೀಸ್ಕೊಂಡು ಬಂದು ಅದರ್ಲಿಂದೇ ನಾವು ಇದು ಮಾಡ್ಕೋತೀವಿ ರೀ. ನೋಡ್ರಿ ಎಷ್ಟು ಪದರ ಪದರಾಗಿ ಹೊಂಟ. ನೀವೇ ನೋಡ್ರಕ್ಕ ಎಷ್ಟು 2-3 ಪದರಾಗಿ ಬಂದಾವ ನೋಡ್ರಿ. ಬರ್ರಿ ಕಾಯಿ ಹಿಂಡಿಗೆ ಏನೇನು ಬೇಕಂತ ತೋರಿಸ್ತೀನಿ ನಿಮ್ಗೆ. ಏನು ಭಾಳ ಏನು ಇದಕ್ಕೆ ಹತ್ತಲ್ರಿ. ನಾ ಇಲ್ಲಿ ಏನು ತೊಗೊಂಡಿನಿ ನೋಡ್ರಿ, ಶೇಂಗಾ ತೊಗೊಂಡಿನಿ ಸ್ವಲ್ಪ, ಮತ್ತು ಜೀರಿಗೆ ತೊಗೊಂಡಿನಿ, ಬೆಳ್ಳುಳ್ಳಿ ತೊಗೊಂಡಿನಿ, ಮತ್ತು ಉಪ್ಪು, ಖಾರ, ಸ್ವಲ್ಪ ಅರಿಶಿಣ ರೀ ಕಲರ್ ಬರ್ಬೇಕಂತೇಳಿ. ಆಯ್ತು ಇಷ್ಟೇ ತೊಗೊಂಡಿನಿ ನೋಡ್ರಿ. ಹುರ್ಕೊಳಕ್ಕೆ ಒಂದು ಸ್ವಲ್ಪ ಎಣ್ಣೆ ಬೇಕೈತೆ ರೀ ಅಷ್ಟೇ, ಮತ್ತೇನು ಹತ್ತಲ್ಲ ಇದಕ್ಕೆ. ಟೇಸ್ಟ್ ಅಂತೂ ಭಾರಿ ಮಸ್ತ್ ಆತದ ನೋಡ್ರಿ. ರೊಟ್ಟಿ ಹಿಂಡಿ ಮೊಸರ ಉಂಡ್ರೆ ಇಷ್ಟು ಮಸ್ತ್ ಇರ್ತದ ಟೇಸ್ಟು, ಅಷ್ಟು ಚಲೋ ಇರ್ತದೆ ನೋಡ್ರಿ. ಬರ್ರಿ ನಮ್ಮ ಕಡೆ ಹೆಂಗೆ ಹಿಂಡಿ ಕೊಡ್ತಾರೆ ಶೇಂಗಾಲಿಂತ. ನೀವು ಶೇಂಗಾಲಿಂದ ಬೇರೆ ಬೇರೆ ಐಟಮ್ಸ್ ಮಾಡಿರ್ಬೋದು. ಶೇಂಗಾಲಿಂತ ಹಿಂಡಿ ಕುಟ್ಟಿ ಮೊಸರ ಜೊತೆ ಹೆಂಗೆ ಉಣ್ತಾರೆ ತೋರಿಸ್. ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕ್ರಿ ಇದಕ್ಕೆ. ಫಸ್ಟ್ ಎಣ್ಣೆ ಹಾಕ್ಕೊಂಡು ಹುರ್ಕೊಂಡೇವಿ ಅಂದ್ರೆ ನಮಗೆ ಸರಿಯಾಗಿ ಕುಟ್ಲಾಕ ಬರ್ತದೆ. ಎಣ್ಣೆ ಯಾಕೆ ಹಾಕ್ತೀವಪ್ಪ ಅಂತಂದ್ರೆ ಸ್ವಲ್ಪ ಮೆತ್ತಗೆ ಕುಟ್ಟಪರಿ ನಾವು ಹೆಂಗೆ ಕುಟ್ತೀವಲ್ಲ ಹಂಗೆ ಅದ್ರದ್ದು ಕಾಯಿ ಹಿಂಡಿದು ಏನು ಇರ್ತದಲ್ಲ ರೀ, ಶೇಂಗಾದು ಎಣ್ಣೆ ಬಿಡ್ತದೆ ರೀ. ಎಣ್ಣೆ ಬಿಡ್ತು ಅಂತಂದ್ರೆ ಟೇಸ್ಟ್ ಆಯ್ತದ ರೀ. ಅದ್ರ ಕಡೆಯಿಂದ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು. ಭಾಳ ಜನ ಇದು ಮಿಕ್ಸಿದಾಗ ಹಾಕ್ತಾರೆ ರೀ. ನಾ ಮಿಕ್ಸಿದಾಗ ಹಾಕಲ್ಲ, ಕಲ್ಬತ್ತಿನೇ ಕುಟ್ತೀರಿ. ಯಾಕಂದ್ರೆ ನಾವು ಹೆಂಗೆ ಕುಟ್ಕೋತ ಹೋದೆವಲ್ಲ ಹಂಗಂಗೆ ಅದ್ರದ್ದು ಎಣ್ಣೆ ಬಿಡ್ತದೆ ರೀ. ಆ ಎಣ್ಣೆಲಿಂತೆ ಅದು ಟೇಸ್ಟ್ ಆಯ್ತದ. ಮಿಕ್ಸಿಗೆ ಹಾಕ್ತೇವಂದ್ರೆ 1 ಸೆಕೆಂಡ್ನಾಗ ಮಿಕ್ಸ್ ಆಗಿ ಹೋಯ್ತದೆ ರೀ ಅದು. ಉದುರು ಉದುರು ಆಯ್ತದೆ ಅಷ್ಟು, ಅದು ಟೇಸ್ಟ್ ಇರಲ್ಲ. ಹಾಕೋರು ಮಿಕ್ಸಿಗೂ ಹಾಕ್ತಾರೆ, ಮಿಕ್ಸಿಗೂ ಹಾಕ್ಬೋದು. ಅಂದ್ರೆ ಇದ್ರಪ್ಪೇ ಟೇಸ್ಟ್ ಬರಲ್ಲ ರೀ. ಅದ್ರ ಕಡೆಯಿಂದ ಇದ್ರಾಗೆ ಕುಟ್ಕೋತೇನೆ ನೋಡ್ರಿ. ನೋಡಿ ಫಸ್ಟ್ ಜೀರಿಗೆ ಕುಟ್ಕೊಂಡ, ಅದು ಆದ್ಮೇಲೆ ಶೇಂಗಾ ಹಾಕ್ಕೊಂಡು ಅದು ಕುಟ್ಕೊಂಡ, ಅದು ಆದ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಉಪ್ಪು, ಖಾರ, ಅರಿಶಿಣ ಹಾಕಿ ಈಗ ಮೆತ್ತು ಕುಟ್ತೇನೆ ನೋಡ್ರಿ. ಏನೊಂದು 10-15 ನಿಮಿಷದಾಗ ಕುಟ್ಟೋದೈತೆ ರೀ, ಏನು ಭಾಳ ಏನಾಗಲ್ಲ. ನನ್ನ ಮಗ ನಡು ಬರ್ತಾನೆ ನೋಡ್ರಕ್ಕೋ. ಈ ಥರ ಆಗ್ಬೇಕು ನೋಡ್ರಿ. ಒಂದು ಸ್ವಲ್ಪ ದಪ್ಪ ಇದ್ರೂ ನಡೀತದೆ, ಜಾಸ್ತಿ ಬರೀಕಿದ್ರೆ ಅಷ್ಟು ಟೇಸ್ಟ್ ಆಗಲ್ಲ. ಸ್ವಲ್ಪ ಧಮ್ಮೆ ಕುಟ್ಕೊಂಡು ತೆಕ್ಕೋತೆ. ನನ್ನ ಮಗ ಎಲ್ಲದಕ್ಕೆ ಅಡ್ಡ ಬರ್ತಾನೆ ರೀ. ಅಮ್ಮ ಇಲ್ಲದ ಕೆಲಸ ಯಾವ್ದು ಭೀ ಆಗಲ್ಲ ನೋಡ್ರಿ. ನಾ ರೊಟ್ಟಿ ಮಾಡ್ಲತ್ತರ ರೊಟ್ಟಿ ಮಾಡ್ತಾನ, ಅದು ಮಾಡ್ತಾರ ಅದು ಮಾಡ್ತಾನೆ, ಇದು ಮಾಡ್ಲತ್ತರ ಇದು ಮಾಡ್ತಾನೆ, ನಾನು ಹಿಂದೆ ಇರ್ತಾನೆ ನೋಡ್ರಿ. ಈ ಥರ ಬರ್ಬೇಕು ನೋಡ್ರಿ. ಎಣ್ಣೆ ಬಿಟ್ಕೊಂಡದ ನೋಡ್ರಿ, ಇದು ಎಷ್ಟು ಚಲೋ ಎಣ್ಣೆ ಬಿಟ್ಟದ. ಈಗ ಗಂಟಾಗ್ಯದ ನೋಡ್ರಕ್ಕೋ. ಈ ಥರ ಗಂಟಾಗಿ ಎಣ್ಣೆ ಬಿಟ್ರೆ ಭಾಳ ಟೇಸ್ಟ್ ಇರ್ತದೆ ರೀ. ಮೊಸರು ಸರಿ ಉಣ್ಬೇಕು ರೀ, ರೊಟ್ಟಿ ಮೊಸರು ಹಿಂಡಿ ಇಷ್ಟು ಕಾಂಬಿನೇಷನ್ ಸೂಪರಾಗಿರ್ತದಂತ್ರಿ. ನೀವು ನಮ್ಮ ಕಡೆ ಇಂಥವೇ ಅಡುಗೆ ಮಾಡ್ತಾರೆ ನೋಡ್ರಿ ಈ ಥರ. ನೋಡ್ರಿ ಹೆಂಗೆ ಎಣ್ಣೆ ಬಿಟ್ಟದ. ನಾವು ಹೆಂಗೆ ಕಲ್ಬತ್ತಿನ ಕುಟ್ಕೋತೆ ಹೋದೆವಲ್ಲ ಆ ಥರ ಅದು ಎಣ್ಣೆ ಬಿಟ್ಕೋತ ಹೋಯ್ತದ. ಆವಾಗ ಅದ್ರ ಟೇಸ್ಟ್ ಹುಟ್ತದ. ಮಿಕ್ಸಿಗೆ ಹಾಕ್ದೇವಂತಂದ್ರೆ ಅಷ್ಟು ಟೇಸ್ಟ್ ಆಗಲ್ಲ. ಅದ್ರ ಕಡೆಯಿಂದ ಇದ್ರಾಗೆ ಕುಟ್ಕೋತೀರಿ. ಭಾಳ ಜನ ಮಿಕ್ಸಿಗೆ ಹಾಕ್ತಾರೆ, ಮಿಕ್ಸಿಗೆ ಭೀ ಹಾಕ್ಕೋಬೋದು. ಈ ಥರ ಕುಟ್ಟಿನಿ ನೋಡ್ರಿ, ರೆಡಿ ಆಯ್ತು ನೋಡ್ರಿ ನಮ್ಮ ಹಿಂಡಿ. ನೋಡ್ರಿ ಈ ಥರ ಗಂಟಾಗಿ ಎಣ್ಣೆ ಬಿಟ್ಕೊಂಡಿದ್ದು ಎಣ್ಣೆಯಾಗಿರಬೇಕು. ಸೂಪರ್ ಆಯ್ತದ್ರಿ. ನೋಡ್ರಿ ಹೆಂಗಾಗ್ಯದ, ನೀವೇ ನೋಡ್ರಿ. ರೆಡಿ ಆಗೈತೆ ನೋಡ್ರಿ ನಮ್ಮದು ರೊಟ್ಟಿ ಮೊಸರು ಮತ್ತು ಶೇಂಗಾ ಹಿಂಡಿ, ಉಳ್ಳಾಗಡ್ಡಿ ಇಷ್ಟು ಕಾಂಬಿನೇಷನ್ ಮಾಡ್ಕೊಂಡು ಉಂಡ್ರಿಪ್ಪ ಅಂದ್ರೆ ಮಸ್ತ್ ಟೇಸ್ಟ್ ಆಯ್ತದ ನೋಡ್ರಿ. ಎಷ್ಟು ಇದಕ್ಕೆ ಏನು ಪಲ್ಯ ಹತ್ತಲ್ಲ, ಏನು ಬ್ಯಾಳೆ ಹತ್ತಲ್ಲ, ಏನು ಹತ್ತಲ್ಲ ನೋಡ್ರಿ. ಸ್ವಲ್ಪ ಬಿಸಿ ರೊಟ್ಟಿ ಹಿಂಡಿ ಮೊಸರು ಇದ್ರೆ ಮಸ್ತ್ ಓಡ್ತದೆ ನೋಡ್ರಿ. ನೋಡಿದ್ರಲ್ಲ ಫ್ರೆಂಡ್ಸ್ ಹೆಂಗೆ ಮಾಡ್ದೆ ರೊಟ್ಟಿ ಹಿಂಡಿ ಮೊಸರು ರೊಟ್ಟಿ ಹಿಂಡಿ ಭಾಳ ಸರಿಯಾಗಿ ಅನಿಸ್ತದೆ ರೀ. ಊಟ ಭಾಳ ಟೇಸ್ಟಿನೂ ಇರ್ತದೆ. ರೊಟ್ಟಿ ಹಿಂಡಿ ಮೊಸರು ಕಾಂಬಿನೇಷನ್ ಸೂಪರಾಗಿರ್ತದೆ ನೋಡ್ರಿ. ನಮ್ಮ ಕಡೆ ರೊಟ್ಟಿ ಇಲ್ಲ ಅಂದ್ರೆ ಊಟನೇ ಮಾಡಂಗಿಲ್ಲ ರೀ. ಕಂಪಲ್ಸರಿ ಎಲ್ಲರಿಗೂ ರೊಟ್ಟಿ ಬೇಕು. ನಮ್ಮ ಜನ್ರೇಷನ್ ಜನ ಅಂತೂ ಇನ್ನೂ ಸ್ವಲ್ಪ ರೊಟ್ಟಿ ಚಪಾತಿ ಅದು ಊಟ ಮಾಡ್ತೀವಿ. ನಮ್ಮ ಮಮ್ಮಿ ನಮ್ಮ ತಾತ ನಮ್ಮ ಅಜ್ಜಿ ಆ ಜನ್ರೇಷನ್ ರೊಟ್ಟಿ ಇಲ್ದೇ ಅವ್ರಿಗೆ ಹೊಟ್ಟೆನೇ ತುಂಬಲ್ರಿ. ರೊಟ್ಟಿ ಕಂಪಲ್ಸರಿ ಬೇಕು ಅವ್ರಿಗೆ. ಅನ್ನ ಊಟ ಮಾಡಂಗಿಲ್ಲ ರೀ ಅವ್ರು, ರೊಟ್ಟಿ ಮೇಲೆ ಇದು ಬಿಡ್ತಾರೆ ರೀ. ರೊಟ್ಟಿ ಅಂತೂ ಕಂಪಲ್ಸರಿ ಬೇಕು. ನಮ್ಮ ಏನು ಉತ್ತರ ಕರ್ನಾಟಕ ಸೈಡ್ ರೊಟ್ಟಿ ಕಂಪಲ್ಸರಿ ಬೇಕು ನೋಡ್ರಿ. ಹಿಂಗೆ
ಅಗಸಿ ಹಿಂಡಿ, ಶೇಂಗಾ ಹಿಂಡಿ, ಕಾಳು ಹಿಂಡಿ ಇವೆಲ್ಲದ್ರಲಿಂದ ಹಿಂಡಿ ಕುಟ್ಕೊಂಡು ಮೊಸರು ಸರಿ ಉಂಡ್ರೆ ಮಸ್ತ್ ಟೇಸ್ಟ್ ಇರ್ತದೆ ನೋಡ್ರಿ. ಹೀಗೆ ವಿಡಿಯೋ ಮಾಡ್ತಾ ನಮ್ಮ ಕಡೆ ಏನೇನು ಊಟ ಮಾಡ್ತಾರೆ, ಏನೇನು ಇರ್ತದೆ ನಮ್ಮ ಕಡೆ ರೆಸಿಪಿ, ಹಳ್ಳಿ ಕಡೆ ಹೆಂಗೆ ಮಾಡ್ತಾರೆ ಏನಿಲ್ಲ ಎಲ್ಲ ನನಗೆ ಎಷ್ಟು ತಿಳಿತೋ ಅಷ್ಟು ಶೇರ್ ಮಾಡ್ತೀನಿ ರೀ ನಿಮ್ಗೆ. ನನ್ನ ಚಾನಲ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹೊಸದಾಗಿ ಹೀಗೆ ವಿಡಿಯೋ ಮಾಡ್ತಾ ಇದ್ದೀನಿ ರೀ, ಚಾನಲ್ಗೆ ಹೊಸದಾಗಿದ್ದೀನಿ. ನಿಮ್ದೆಲ್ಲ ಸಪೋರ್ಟ್ ನನಗಿತ್ತು ಅಂದ್ರೆ ಮತ್ತೆ ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಪ್ಲೀಸ್ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾ ಇದ್ರಿ ಅಂದ್ರೆ ಹೆಚ್ಚಿಗೆ ವಿಡಿಯೋ ಮಾಡಿ ಹಾಕ್ತೀನಿ ರೀ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ ರೀ. ಬಾಯ್.